ಕೊನೆಗೂ ಬಂದು ತಲುಪಿದ್ದೀವಿ. ಈಗ ರೈಲ್ವೆ ಸ್ಟೇಷನಿಂದ ಹೋಗ್ತಾ ಇದ್ದೀನಿ ಗಾಂಧಿಪುರಂ ಬಸ್ ಸ್ಟಾಪ್ಗೆ. ಗಾಂಧಿಪುರಂ ಬಸ್ ಸ್ಟಾಪ್ ಇಲ್ಲಿಂದ 2.7 ಕಿಲೋಮೀಟ್ರನ್ನ ಇದೆ. ಹತ್ರ ಎಲ್ಲ ಹೋಗಿ ಅಂಗಡಿಗೆ 500 ಮೀಟ್ರ್ ಇರೋಲ್ಲ ಅಂಗಡಿ, ಹೋಗಿ ಬಂದರೆ ಒಂಥರ ಎಲ್ಲೇ ದೂರ ಹೋದಂಗೆ ಆಗುತ್ತೆ. ಸೊ ಇಲ್ಲಿ 2 ಕಿಲೋಮೀಟ್ರ್ ನಡೆದ್ರೆ ಗೊತ್ತಾಗ್ತಾನೆ ಇಲ್ಲ ನಡೀತಾ ಇರೋದು. ಯಾಕಂದರೆ ಹೊಸ ಹೊಸ ಜಾಗಗಳು ನೋಡಿದಾಗ 5:15ಗೆ ನಾವು ಈಶಾ ಫೌಂಡೇಶನ್ಗೆ ರೀಚ್ ಆದ್ವಿ. ನಮ್ಮದೇ ಫಸ್ಟ್ ಬಸ್ ಆಗಿತ್ತು. ಗೆಳೆಯರೆ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವ್ಲಾಗ್. ಎಲ್ಲ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ ಕೊಯಂಬತ್ತೂರಲ್ಲಿರುವಂತಹ ಈಶಾ ಫೌಂಡೇಶನ್ಗೆ. ಸೊ ಇವತ್ತು ನೋಡ್ತಿರ್ಬೋದು ಟ್ರೈನ್ ಎಲ್ಲ ಇದೆ. ಟ್ರೈನು ಕಣ್ಣೂರು ಎಕ್ಸ್ಪ್ರೆಸ್ ಅಂತ ಟ್ರೈನು. ಸೊ ಕಣ್ಣೂರು ಎಕ್ಸ್ಪ್ರೆಸ್ಸಲ್ಲಿ ಇವಾಗ ಹೋಗಬೇಕು. ರಾತ್ರಿ 8 ಗಂಟೆಗೆ ಟ್ರೈನ್ ಇಲ್ಲಿಂದ ಬಿಡುತ್ತೆ ಎಕ್ಸಾಕ್ಟಾಗಿ. ಸೊ ನೀವು ಹೋಗ್ಬೇಕಂದ್ರೆ ಕಣ್ಣೂರು ಎಕ್ಸ್ಪ್ರೆಸ್ ಟ್ರೈನ್ನ ಕ್ಯಾಚ್ ಮಾಡಬೇಕು, ಸರಿನಾ? ಸೊ ಇಲ್ಲೇ ನಿಂತಿದೆ ನೋಡ್ತಿರ್ಬೋದು ಕಣ್ಣೂರು ಎಕ್ಸ್ಪ್ರೆಸ್ಸು. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಸಿಗೋಣ. ಟ್ರೈನ್ ಜರ್ನಿ ಹೇಗಿರುತ್ತೆ, ಹೇಗೆಲ್ಲ ಜರ್ನಿ ಫಸ್ಟ್ ಟೈಮು ಒಂಟಿ ಹೋಗ್ತಾ ಇರೋದು. ನಮ್ಮ ಅಪ್ಪ ಅಮ್ಮಂಗೂ ಹೇಳಿಲ್ಲ, ಅಂದರೆ ಹೇಳಿದ್ದೀನಿ ಇಬ್ಬರು ಹೋಗ್ತೀವಂತ ಅಂದಿದ್ದೀನಿ. ಸೊ ಚಂದೂಬ್ರು ಬರಲ್ಲ ಅಂದರು. ಸೊ ಅದರಿಂದ ಒಬ್ಬನೇ ಹೋಗ್ತಿರೋದು. ಸೊ ಬನ್ನಿ ನೋಡೋಣ ಎಕ್ಸ್ಪೀರಿಯನ್ಸು, ಸೋಲೋ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಮತ್ತು ಇನ್ನೊಂದು ಗೋಪುರ ತೊಗೊಂಡಿದ್ಯಾ ಏನಕ್ಕೆ ಮೊಬೈಲಲ್ಲಿ ಶೂಟ್ ಮಾಡ್ತೀವಿ ಅಂತ ಕೇಳ್ಬೋದು. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಗೋಪುರ ಇದೇನೋ ನೈಟ್ ಹೊತ್ತು ನೀಟಾಗಿ ಕೆಲಸ ಮಾಡಲ್ಲ. ಸೊ ಅದರಿಂದ ಮೊಬೈಲಲ್ಲೇ ಮಾಡ್ತಿದ್ದೀನಿ. ಬನ್ನಿ ಇವಾಗ ಎಕ್ಸ್ಪೀರಿಯನ್ಸ್ ಮಾಡೋಣ ಜರ್ನಿನ ಹೇಗಿರುತ್ತೆ ಅಂತ. ಸೊ ಎಕ್ಸಾಕ್ಟಾಗಿ ಇದಿಬ್ಬರು ಒಬ್ಬನೇ ಹೋಗ್ತಾ ಇರೋದು ಬೇರೆ. ಸೊ ಡಿಸ್ಕ್ಲೈಮರ್ ಇದೆ. ಸೊ ಯಾರು ಕೂಡ ಹೇಳ್ಬಿಟ್ಟು ಬನ್ನಿ. ನನಗೆ ಹೇಳ್ಬಿಟ್ಟು ಬಂದಿದ್ದೀನಿ ಆ್ಯಕ್ಚುಲಿ, ಆದರೆ ಏನಂತಾರೆ ಇಬ್ಬರು ಹೋಗ್ತೀವಂತ ಅಂದ್ಬಿಟ್ಟು ಬಂದಿದ್ದೀನಿ. ಆದರೆ ಒಬ್ಬನೇ ಹೋಗ್ತಾ ಇರೋದ್ರಿಂದ ಹೇಳ್ಬಿಟ್ಟು ಬನ್ನಿ, ನಿಮ್ಮ ಮನೇಲಿ ಏನಾಗಲ್ಲ. ಸರಿ ಬನ್ನಿ ಇವಾಗ ಟ್ರಾವೆಲ್ನ ಎಂಜಾಯ್ ಮಾಡೋಣ. ಗೆಳೆಯರೇ, ನೋಡ್ತಿದ್ದೀರಾ ಟಿಕೆಟ್ ಬಂದುಬಿಟ್ಟು 135 ರುಪೀಸ್ ಆಗಿದೆ ನನಗೆ ಕೊಯಂಬತ್ತೂರು ಜಂಕ್ಷನ್ ಗಂಟ. ಟೈಮ್ ನೋಡಿ 7:46. ಈಗ ಟ್ರೈನು ಹೊರಡಲಿದೆ. ಕೊನೆಗೂ ಕೊಯಂಬತ್ತೂರು ಜಂಕ್ಷನ್ಗೆ ಬಂದು ತಲುಪಿದೆ ಟ್ರೈನು, ನೋಡ್ತಾ ಇದ್ದೀರಾ. ಸೊ 4 ಗಂಟೆಗೆ ಬಂದು ತಲುಪಿದೆ ಕರೆಕ್ಟಾಗಿ. ಕೊನೆಗೂ ಬಂದು ತಲುಪಿದ್ದೀನಿ ಗಾಂಧಿಪುರಂ ಬಸ್ ಸ್ಟಾಪ್ಗೆ. ಗಾಂಧಿಪುರಂ ಬಸ್ ಸ್ಟಾಪ್ ಇಲ್ಲಿಂದ 2.7 ಕಿಲೋಮೀಟ್ರನ್ನ ಇದೆ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಗೋಪ್ರೋಗೆ ನಾನು ಒಂದು ಏನೋ ಮೌಂಟ್ ಥರ ಮರ್ತೋಗ್ಬಿಟ್ಟೆ ಇಲ್ಲಿ ಸಿಕ್ಸೋದು. ಸೊ ಅದರಿಂದ ಟ್ರೈಪಾಡ್ಗೆ ಆಗ್ತಿಲ್ಲ. ಬ್ಯಾಡ್ ಲಕ್ ನೋಡಿ ಹೇಗಿದೆ. ಸೊ ನಾನು ಎಲ್ಲ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಗೋಪ್ರೋ ಬಾಕ್ಸಲ್ಲಿ ಇತ್ತು ಆ್ಯಕ್ಚುಲಿ, ಆದರೆ ಏನು ಮಾಡೋಕ್ಕಾಗುತ್ತೆ. ಬನ್ನಿ ಗೆಳೆಯರೇ, ನೀವೇನಾದರೂ ಈಶಾ ಫೌಂಡೇಶನ್ಗೆ ಏನಾದ್ರು ಬಂದರೆ ನೀವು ಆಟೋ ಗೀಟೋ ಎಲ್ಲ ತೊಗೊಂಬಿಡಿ. ಯಾಕಂದರೆ ಸುಮಾರು ದುಡ್ಡು 100 ರೂಪಾಯಿ ಹಂಗೆಲ್ಲ ತೊಗೊಬಿಡ್ತಾರೆ. ಸಿಂಪಲಾಗಿ 2 ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡು ಬನ್ನಿ. ಸೊ ಎಲ್ಲರೂ ಹಂಗೆ ಮಾಡ್ತಾಯಿರೋದು. ನಮ್ಮ ಮುಂದೆ ಕೂಡ ನೋಡ್ತಿದ್ದೀರಾ ಜನರೆಲ್ಲ ಬೈ ವಾಕಲ್ಲೇ ಹೋಗ್ತಿದ್ದಾರೆ. ಸೊ ನಾವು ಕೂಡ ಅದೇ ಮಾಡ್ತಾಯಿದ್ದೀವಿ ಒಟ್ಟಿನಲ್ಲಿ. ಈಗ ಟೈಮ್ ಬಂದ್ಬಿಟ್ಟು 4:02 ಆಗಿದೆ. ಕೊಯಂಬತ್ತೂರು ಸ್ಟ್ರೀಟಲ್ಲಿ ವಾಕಿಂಗ್ ಮಾಡೋಣ 1-2 ಕಿಲೋಮೀಟ್ರ್. ಸೊ ನೆಕ್ಸ್ಟು ವಾಕಿಂಗ್ ಮಾಡ್ಕೊತ ಹೋಗ್ತಾ ಬನ್ನಿ. ಬಸ್ಸಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ. ಇನ್ನೊಂದು ಹೇಳ್ಬೇಕಾಗಿತ್ತಂದರೆ ಇವತ್ತು ಇವತ್ತು ದೀಪಾವಳಿ ಬೇರೆ. ಸೊ ತುಂಬ ಗ್ರ್ಯಾಂಡಾಗಿರುತ್ತೆ. ನೋಡೋಣ ಶಿವ ಈಶಾ ಫೌಂಡೇಶನಲ್ಲಿ ಎಷ್ಟು ಜನ ಬಂದಿರ್ತಾರೆ. ದೀಪಾವಳಿ ಅಲ್ವಾ, ನನ್ನ ಪ್ರಕಾರ ಕಡಿಮೆ ಇರ್ತಾರೆ. ನೋಡೋಣ ಅಲ್ಲೋದ್ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಮತ್ತು ಗೆಳೆಯರೇ, ಇದನ್ನು ನಾನು ಬಜೆಟ್ ಟ್ರಾವೆಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಕಡಿಮೆ ದುಡ್ಡಿಗೆ ಹೇಗೆ ಬರೋದು ಅಂತ. ಸೊ ನಾನು ಅದಕ್ಕೆ ಬೈ ವಾಕ್ ಹೋಗ್ತಾಯಿದ್ದೀನಿ. ನೋಡ್ಬೋದು ಬೈ ವಾಕ್ ಹೋದ್ರೇ ಬೆಸ್ಟು. ಯಾಕಂದರೆ ಮಾರ್ನಿಂಗ್ ವಾಕ್ ಥರನೂ ಆಗುತ್ತೆ, ಸುಮ್ಮನೆ ದುಡ್ಡು ಕೊಡೋದು ಬಚಾವಾಗುತ್ತೆ. ನಿಮಗೂ ಕೂಡ ಹೋಗಿ ಕಾಯೋದೆ ಗುರು. 5:05 ಬಸ್ ಇರೋದು. ನೀವು ಸುಮ್ಮನೆ ಹೋಗಿ ಅಲ್ಲಿ ನಿಂತ್ಕೊಂಡ್ರು ಕೂಡ ಕಾಯಬೇಕಾಗುತ್ತೆ ಅಷ್ಟೇ. ಸೊ ಅದರಿಂದ ನೀವು ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗ್ಬೋದು, ಸರಿನಾ? ಸೊ ನಾನು ಹೇಳಿದ್ದು 2.7 ಕಿಲೋಮೀಟರ್ಸ್ ಅಂದೆ. ಸೊ ಆದರೆ ನಿಮಗೆ 2 ಕಿಲೋಮೀಟರ್ಸ್ ಆಗುತ್ತೆ ಗುರು. 2 ಕಿಲೋಮೀಟರ್ಸ್ ನಾನು ಅಲ್ಲಿ ಬಳಸ್ಕೊಂಡು ತೋರಿಸ್ತು ರೂಟ್. ಅದರಿಂದ 2.7 ಅಂದೆ. 2 ಕಿಲೋಮೀಟರ್ಸ್ ಪಕ್ಕ ಆಗುತ್ತೆ ನೀವು ಬರಬೇಕಂದ್ರೆ. ಸೊ ಟ್ರೈನ್ ಮಾತ್ರ ಹೆವಿ ರಶ್ ಇತ್ತು. ಯಾಕಂದರೆ ಹಬ್ಬ ಅಲ್ವಾ, ಸಿಕ್ಕಾಪಟ್ಟೆ ಹೊಸೂರಿಂದ ಪಟಾಕಿಗಳೆಲ್ಲ ಎತ್ಕೊಂಡು ಹೋಗೋದೆಲ್ಲ ಸೈಕಿಗಿತ್ತು.
ಗೆಳೆಯರೆ ನಾವು ಮನೆ ಹತ್ರ ಎಲ್ಲ ಹೋಗಿ ಅಂಗಡಿಗೆ 500 ಮೀಟ್ರ್ ಇರೋಲ್ಲ ಅಂಗಡಿ, ಹೋಗಿ ಬಂದರೆ ಒಂಥರ ಎಲ್ಲೇ ದೂರ ಹೋದಂಗೆ ಆಗುತ್ತೆ. ಸೊ ಇಲ್ಲಿ 2 ಕಿಲೋಮೀಟ್ರ್ ನಡೆದ್ರೆ ಗೊತ್ತಾಗ್ತಾನೆ ಇಲ್ಲ ನಡೀತಾ ಇರೋದು. ಯಾಕಂದರೆ ಹೊಸ ಹೊಸ ಜಾಗಗಳು ನೋಡಿದಾಗ ನಿಮ್ಗೆ ಹೋಗೋದು ಫೀಲ್ ಆಗೋಲ್ಲ, ಎಲ್ಲಿ ಹೋಗ್ತಿದ್ದೀವಿ ಅದು ಫೀಲ್ ಆಗೋಲ್ಲ, ಸುಸ್ತು ಅನಿಸಲ್ಲ. ಆರಾಮಾಗಿ ಎಲ್ಲ ನೋಡಿಕೊಂಡು ಹೊಸ್ದಾಗಿ ಏನೇನು ಇರುತ್ತೆ ಅಂತ ನೋಡಿಕೊಂಡು ಹೋದರೆ ಮಜಾನೇ ಬೇರೆ. 4:15ಗೆ ಬಸ್ಸು ಸಿಕ್ಬಿಡ್ತು. ನೋಡ್ತಿದ್ರೆ ಎಷ್ಟು ಜನ ಇದ್ದಾರೆ ಅಂತ, ತುಂಬಾ ರಶ್ ಇದ್ದಾರೆ, ಕುತ್ಕೊಳಕ್ಕೂ ಜಾಗ ಇಲ್ಲ. ಗಾಂಧಿಪುರಂ ಬಸ್ ಸ್ಟಾಪಿಂದ ಈಶಾ ಫೌಂಡೇಶನ್ಗೆ ನಿಮಗೆ 40 ರೂಪಾಯಿ ಟಿಕೆಟ್ ಆಗುತ್ತೆ. 5:15ಗೆ ನಾವು ಈಶಾ ಫೌಂಡೇಶನ್ಗೆ ರೀಚ್ ಆದ್ವಿ. ನಮ್ಮದೇ ಫಸ್ಟ್ ಬಸ್ ಆಗಿತ್ತು. ಗೆಳೆಯರೇ, ನಾವೇ ಫಸ್ಟು ರೀಚ್ ಆಗಿದ್ದರಿಂದ ಒಳಗಡೆ ಬಿಟ್ಟಿಲ್ಲ, ಇನ್ನು ½ ಅನ್ ಅವರ್ ಟೈಮ್ ಇತ್ತು. ಸೊ ಅದರಿಂದ ಇದೇನು ನೀವು ನೋಡ್ತಿದ್ರ, ಇದು ಜ್ಞಾನ ಮಂಟಪ. ಇದರೊಳಗಡೆ ಫುಲ್ಲು ಮೆಡಿಟೇಷನ್ ಎಲ್ಲ ಮಾಡೋದು. ಸೊ ಅದನ್ನು ಕೂಡ ತೋರ್ಸೋಣ, ಆದರೆ ಇದರೊಳಗಡೆ ಕ್ಯಾಮ್ರಾ ಏನೂ ಅಲೋ ಇರಲ್ಲ. ಇಲ್ಲಿ ಏನು ನೋಡ್ತಿದ್ರೆ, ಇದು ಎಂಟ್ರೆನ್ಸು. ಹೀಗೆ ಹೋಗಬೇಕು. ಬ್ಯಾರಿಕೇಡ್ ಹಾಕಿದರೆ 6 o'clockಗೆ ಓಪನ್ ಮಾಡ್ತಾರೆ. ಮತ್ತು ಇಲ್ಲೇ ಈ ಥರ ವ್ಯೂ ಕಾಣಿಸುತ್ತೆ. ಸೊ 5:15ಗೆ ಬಸ್ ಬಂದ್ಬಿಟ್ಟಿತ್ತು. ಸೊ ಅದರಿಂದ ½ ಅನ್ ಅವರ್ ಕಾಯ್ದುಬಿಟ್ಟು ಈಗ 6 ಗಂಟೆಗೆ ಬಿಟ್ಟವ್ರು ಒಳಗಡೆ. ನೋಡ್ತಿರ್ಬೋದು ಹೇಗಿದೆ ಅಂತ. ಆ ಕಡೆ ಎಲ್ಲ ಗೋವುಗಳು, ಹಸುಗಳೆಲ್ಲ ಸಾಕಿದ್ದಾರೆ. ಸೊ ಇಲ್ಲೆಲ್ಲ ಕಾರ್ ಪಾರ್ಕಿಂಗು. ಇನ್ನೂ ಸನ್ರೈಸ್ ಕೂಡ ಆಗಿಲ್ಲ ನೋಡಿ. ಇನ್ನೂ 6 ಗಂಟೆ ಅಲ್ವಾ, ಇನ್ನೂ ಸನ್ರೈಸ್ ಕೂಡ ಆಗಿಲ್ಲ. ಸೊ ನಮ್ಗೇನು ಮಾಡಿದ್ರು ಅಂದರೆ ಹಿಂಭಾಗ ಬಿಟ್ಬಿಟ್ಟಿದ್ದಾರೆ ನಮ್ಮನ್ನ. ಸೊ ಮುಂಭಾಗ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಪರವಾಗಿಲ್ಲ, ಬನ್ನಿ ಇವಾಗ ಹೋಗೋಣ, ಇಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಸೊ ಗೆಳೆಯರಲ್ಲಿ ನೋಡ್ತಿದ್ದೀರಾ, ಗ್ಲಾಸ್ ಇಟ್ಟಿರ್ತಾರೆ, ನೀರು ಕುಡ್ಕೊಳ್ಬೋದು. ಮತ್ತು ನಿಮಗೆ ಬಾಟಲ್ ಏನಾದರೂ ತಂದಿದ್ರೆ ಅಂದರೆ ಫಿಲ್ ಮಾಡ್ಕೋಬೋದು. ಸೊ ಇಲ್ಲಿಂದ ಕಾಣಿಸಿದೆ ನೋಡಿ, ಇದು ಮುಂಭಾಗ ಹಿಂಭಾಗನೇ ಹಿಂಗೈತೆ ಸೈಕಾಗಿ. ಸೊ ಆದಿಯೋಗಿ ಸ್ಟ್ಯಾಚ್ಯೂ ಇಲ್ಲಿಂದ ಹಿಂಭಾಗ ನೋಡ್ಕೊಳ್ಳಿ. ನೀವು ಒಳಗಡೆ ಹೋಗೋಣ. ನೋಡ್ತಿದ್ದೀರಾ, ಸೊ ಸೂಪರ್ ವೈಡ್ ಆ್ಯಂಗಲ್ ಬೇರೆ ನೋಡ್ತಿದ್ದೀರಾ, ಅದರಿಂದ ಚಿಕ್ಕದಾಗಿ ಕಾಣ್ತಿರ್ಬೋದು. ಈಗ ನಿಂತ್ಕೊಬೇಕು ಗುರು, ಯಪ್ಪ ಸೈಕು, ತುಂಬ ಅಲ್ಟಿಮೇಟಾಗಿ ಕಟ್ಟಿದ್ದಾರೆ ಗುರು. ಇನ್ನು ಮುಂಭಾಗ ನೋಡೋಣ ಬನ್ನಿ. ಶಿವ ಶಿವ ಎಂದರದು ನೋಡಿ, ಬೆಟ್ಟಗಳೆಲ್ಲ ನಿಮ್ಗೆ ಕಾಣಿಸ್ತಾನೆ ಇಲ್ಲ ಅನಿಸುತ್ತೆ. ಫಾಗಲ್ಲಿ ನೆನ್ಕೊಂಡ್ಬಿಟ್ಟೈತೆ. ಸೊ ನಾನು ಫಸ್ಟು ಈ ಜರ್ನಿ ಶಿವಯಿಂದನೇ ಸ್ಟಾರ್ಟ್ ಮಾಡೋದು. ಹೇಗೆ ಕಾಣಿಸ್ದೆ ಗುರು, ನೋಡೋಕ್ಕೆ ರೆಡ್ ಕನ್ಸಲ್ದಲ್ಲಪ್ಪ, ದೇವರೇ ಕಾಪಾಡ. ಇನ್ನು ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಗುರು, ಸೈಕು. ಗೆಳೆಯರೇ ನೋಡ್ತಿದ್ದೀರಾ ಶಿವದು ಹೇಗೆ ಕಾಣಿಸ್ತಿದೆ ಅಂತ. ಗುರು 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 ಏನು ಗುರು ಇಷ್ಟಾಯ್ತು. ಗುರು ಗುರು ನೀವು ಫ್ರಂಟ್ ವ್ಯೂ ಆಗಿ ತೋರಿಸ್ತಿದ್ದೀರ ನಿಮಗೆಲ್ಲರೂ.